ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಟಾರೆಂಟ್ಸ್ ಇಂದು 5391 ಯೂಟ್ಯೂಬ್ ಚಾನಲ್. ಸಂಡೇ ವ್ಲಾಗ್. ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದಷ್ಟು ಪ್ರಾಡಕ್ಟನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ಅದನ್ನು ಶೇರ್ ಮಾಡ್ಕೊಳ್ತೀನಿ. ಮತ್ತು ನನ್ನ ಚಾನಲ್ನ ವ್ಯೂವರ್ಸಿಗೆ ಒಂದೊಳ್ಳೆ ಎಕ್ಸಿಬಿಷನ್ನ ತೋರಿಸ್ತಾ ಇದ್ದೀನಿ. ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೇ ಅಲ್ವಾ, ಅಷ್ಟೊಂದು ಏನು ರಿಸ್ಕ್ ಇರೋದಿಲ್ಲ ಅಂತೇಳಿ ಸ್ವಲ್ಪ ಲೇಟಾಗಿ ಎದ್ದೆ. ನಮ್ಮ ಚಿರು ಇನ್ನು ಮಲ್ಕೊಂಡ್ಲಿ ಅಂತೇಳಿ ಬೆಡ್ಶೀಟ್ ಹೊದಿಸಿ ನಾನು ಎದ್ದು ಫ್ರೆಶ್ ಅಪ್ ಆಗಿ ಎಂದಿನಂತೆ ಮನೆ ಕೆಲಸನ ಮುಗಿಸ್ಕೊಂಡೆ. ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ಏನಪ್ಪ ಅಂದರೆ ಅಕ್ಕಿ ಹಿಟ್ಟು, ಜೋಳದಿಟ್ಟು ಎಲ್ಲ ಕೂಡ ಖಾಲಿಯಾಗಿತ್ತು. 2 ದಿನದ ಮುಂಚೆನೇ ತರಿಸಿಟ್ಕೊಂಡಿದ್ದೆ. ಬಿಸಿಲಿರಲಿಲ್ಲ, ಕ್ಲೀನ್ ಮಾಡಿ ಒಣಗಿಸೋಣ ಅಂದರೆ. ಇವತ್ತು ಜಾಸ್ತಿನೇ ಬಿಸಿಲಿತ್ತು, ಹಂಗಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಒಣಗಿಸ್ಬೇಕಾಗಿತ್ತು. ಚಿರುಗೆ ಕಟ್ಟಿಂಗ್ ಮಾಡಿಸ್ಬೇಕು. ಮತ್ತು ಒಂದು ಮೀಡಿಯಮ್ ಸೈಜಿಂದು ಮಣ್ಣಿನ ಪಾಟ್ ತಂದಿದ್ದೆ, ಅದನ್ನು ಸ್ವಲ್ಪ ಪೇಂಟಿಂಗ್ ಮಾಡಿ ಡಿಸೈನ್ ಕೂಡ ಮಾಡಬೇಕು. ಇಷ್ಟು ಕೆಲಸ ಆದಮೇಲೆ ಸಂಜೆ ನಿಮಗೆ ಹೇಳಿದ್ನಲ್ಲ ಎಕ್ಸಿಬಿಷನ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ, ಅಲ್ಲೇ ಕೂಡ ರೆಡಿ ಆಗಬೇಕು. ಸೊ ಅದಕ್ಕೆ ಇವಾಗಲೇ ಟಿಫನ್ ಕೂಡ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೊಳ್ತೀನಿ. ಟಿಫನಿಗೆ ಸಿಂಪಲ್ ಆಗಿ ಟೊಮೊಟೊ ಬಾತು, ಮತ್ತೆ ಮಧ್ಯಾಹ್ನದ ಅಡುಗೆಗೆ ಟೊಮೊಟೊ ರಸಮು ಮತ್ತು ರೈಸ್ ಕೂಡ ಮಾಡಿಟ್ಟು ಜೋಳ ಮತ್ತು ಗೋಧಿನ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಒಣಗೋದಕ್ಕೆ ಬಿಟ್ಟೆ. ಅಕ್ಕಿನ ಒಂದ್ 2-3 ಸತಿ ನೀರಲ್ಲಿ ವಾಶ್ ಮಾಡಿಕೊಂಡು ತೆಳುವಾಗಿರೋ ಬಟ್ಟೆ ತಗೊಂಡು ಬಿಸಿಲು ಇರೋ ಕಡೆ ಹಾಕಿ ತೊಳೆದಿರುವ ಅಕ್ಕಿನ ಬಟ್ಟೆ ಮೇಲೆ ಹಾಕಿ ಕೈಯಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬಿಸಿಲಿಗೆ ಒಣಗೋದಕ್ಕೆ ಬಿಟ್ಟು ಚಿರುನೆ ಎಬ್ಬರಿಸ್ಕೊಂಡ್ ಬಂದೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ಕೂಡ ಫ್ರೆಶ್ ಅಪ್ ಮಾಡಿಸಿ ಮನೆ ಹತ್ರದಲ್ಲೇ ಮಳ್ಳಲ್ಲಿ ಆಟ ಆಡ್ತಾ ಇದ್ರು ಕೆಲವು ಮಕ್ಕಳು, ಅಲ್ಲಿ ಕರ್ಕೊಂಡು ಹೋಗಿ ಆಟ ಆಡ್ಸ್ಕೊಂಡ್ ಬಂದೆ. ನಾವಿನ್ನೂ ಟಿಫನ್ ತಿಂದಿರ್ಲಿಲ್ಲ. ನಮ್ಮ ಮನೆಯವರು ಬೆಳಗ್ಗೆನ 6:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಅವರು ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ. ಸಂಡೇ ಮಾತ್ರ ಬರೋದು ಲೇಟೇ. ಅವರು 10:30 ಆಗಿತ್ತು. ಅವ್ರು ಬಂದಾದ್ಮೇಲೆ ಜೊತೆಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಚಿರುನ ಆಟ ಆಡ್ಸ್ಕೊಂಡ್ ಕರ್ಕೊಂಡ್ ಬಂದೆ. ಬರೋಷ್ರೊಳಗೆ 10:15 ಆಗಿತ್ತು. ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದಿದ್ರು. ಚಿರುಗೆ ಮತ್ತೊಂದ್ ಸತಿ ಕೈಕಾಲ್ ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿಸಿದ್ದೆ ಅಷ್ಟೇನೆ. ಮರಳಲ್ಲಿ ತುಂಬಾ ಗಲೀಜ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಇನ್ನೊಂದ್ಸತಿ ಮುಖ ತೊಳೆದು ಕೈಯೆಲ್ಲ ಕ್ಲೀನ್ ಮಾಡಿ ತಿಂಡಿ ಕೊಟ್ಟೆ. ತಿಂದ್ಬಿಟ್ಟು ಇಲ್ಲಿ ನೋಡಿ ಅಮ್ಮ ಅವರೆಕಾಳು ಹೆಚ್ಚಿಗೆ ತಿನ್ನಿ ಕೊಡು ಅಂತ ಹೇಳಿ ಇಸ್ಕೊಂಡು ಚಿಕನ್ ಕಟ್ ಮಾಡ್ದಂಗೆ ಕಟ್ ಮಾಡ್ತಾವನೆ. ಹಿಂಗೆ ನಾವು ಅವರೆಕಾಳು ಬೇಳೆ ತೆಗೆಯೋದು ಅಂದ್ರೆ ಅಂತವನೆ. ಆಟ ಆಡ್ಕೊಳ್ತಿದ್ದ. ನಾವು ನಮ್ಮ ಮನೆಯವರು ಕೂಡ ತಿಂದು ಪಾತ್ರೆ ಎಲ್ಲ ತೊಳೆದಿಟ್ಟು ನಿನ್ನೆ ರಾತ್ರಿನೇ ಅವರೆಕಾಳನ್ನ ನೆನೆಸಿಟ್ಟಿದ್ದೆ ಹೆಚ್ಚಿಗೆ ಬೇಳೆ ಸಾರು ಮಾಡೋಣ ಅಂತೇಳಿ. ಈ ಬೇಳೆ ಮಾಡೋ ಹೊತ್ತಿಗೆ ಸುಮಾರು ಒಂದು ಅರ್ಧ ಗಂಟೆ ಆಯ್ತು. ಕೈಯೆಲ್ಲ ಸಖತ್ತು ನೋವು ಬರ್ತವೆ. ಇದ್ರ ಸವಸ ಅಲ್ಲಪ್ಪ ನಂಗಾಗುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ವೆರೈಟಿ ಮಾಡ್ಕೊಂಡು ತಿನ್ಲೇಬೇಕಾಗುತ್ತೆ. ನಮ್ಮ ಚಿರು ಅಂತೂ ಈ ಗಿಡದಾಗೆ ಈ ಬಳ್ಳಿನಾಗೆ ಒಂದು ಹೂವನೂ ಬಿಡೋದಿಲ್ಲ, ಎಲ್ಲ ಕಿತ್ತು ವೇಸ್ಟ್ ಮಾಡ್ತಿರ್ತಾನೆ. ಹೂವು ಕಿತ್ತಾದ್ಮೇಲೆ ದಳಗಳೆಲ್ಲ ಸಪ್ರೇಟ್ ಮಾಡಿ ಒಂದು ಸರ್ಕಲ್ ಶೇಪಲ್ಲಿ ಇಡೋದು, ಇಲ್ಲ ಯಾವುದೋ ಒಂದು ಶೇಪಲ್ಲಿ ಇಡೋದು ಮಾಡ್ತಾನೆ. ಇಲ್ಲ ಅಂತಂದರೆ ಯಾವುದೋ ಒಂದು ಮೂಲೆಗೆ ಬಚ್ಚಿಡ್ತಾನೆ. ಅದಕ್ಕೆ ಎಲ್ಲೂ ಬಿಸಾಕ್ಬಿಡ, ನನ್ನ ತಲೆಗೆ ಮುಡಿಸ್ಬಾ ಅಂತೇಳಿ ಮುಡಿಸ್ಕೊಂಡೆ. ಒಳ್ಳೆ ಬಿಸಿಲು ಬಂದು ಗೋಧಿ ಅಕ್ಕಿ ಜೋಳ ಚೆನ್ನಾಗಿ ಒಣಗಿದ್ವು. ಬಾಕ್ಸಿಗೆ ಹಾಕೊಂಡು ಮಿಲ್ ಮಾಡಿಸ್ಕೊಂಬರೋಣ ಅಂತೇಳಿ ಹೊರಟ್ವಿ. ಹೆಂಗೆ ಕಟ್ಟಿಂಗ್ ಮಾಡೋದು? ಹೆಂಗೆ ಎಲ್ಲಿಗೆ ಹೆಂಗ್ ಕಟ್ಟಿಂಗ್ ಮಾಡೋದು? ಹಂಗೆ ಮಾಡ್ತಾರಾ? ಮಾಡಿಸ್ಕೊಂಬರೋಣ ನಡಿ. ಮನೆ ಹತ್ರದಲ್ಲೇ ಹಿಟ್ಟಿನ ಮಷಿನ್ ಇದೆ, ಅಲ್ಲೇ ಕೊಟ್ಬಿಟ್ಟು ನಾವು ಕಟಿಂಗ್ ಮಾಡ್ಸೋಕೆ ಬಂದ್ವಿ. ಫಸ್ಟ್ನೇ ಸತಿ ಮಾಡಿಸುವಾಗಂತೂ ಸಖತ್ ಹಠ ಮಾಡಿದ್ದ. ಆಮೇಲೆ 1-2 ಸತಿ 3 ಸತಿ ಆದಮೇಲೆ ಆರಾಮಾಗಿ ಕೂತ್ಕೊಂಡು ಕಟಿಂಗ್ ಮಾಡಿಸ್ಕೊಳ್ತಾನೆ. ಮನೆಗೆ ಬಂದಾದ್ಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇವನಿಗೆ ತುಂಬ ಸ್ಟ್ರೈಟ್ ಅಂಡ್ ಸಿಲ್ಕಿ ಕೂದಲಿರೋದ್ರಿಂದ ಕ್ರಾಪ್ ಅಂತೂ ಬರೋದೇ ಇಲ್ಲ. ಅದರಲ್ಲೂ ಮುಂದೆ ಎದುರು ಸುಳಿ ಅನ್ನೋದು ಐತೆ, ಹಂಗಾಗಿ ಕ್ರಾಪ್ ಅಂತೂ ಕುತ್ಕೊಳ್ಳೋದೇ ಇಲ್ಲ. ತಲೆಗೆ ಎಣ್ಣೆ ಹಾಕುವಾಗ ಮಾತ್ರ ಕ್ರಾಪ್ ಇರುತ್ತೆ, ಅದು ತಲೆ ಸ್ನಾನ ಮಾಡಿದ್ಮೇಲೆ ಹಿಂಗಾಗ್ಬಿಡುತ್ತೆ ಅವನಿಗೆ ಕೂದಲು, ಕ್ರಾಪ್ ಕಾಣಿಸೋದಿಲ್ಲ. ನೀಟಾಗೆ ನೋಡಿ ಎಷ್ಟು ಚೆನ್ನಾಗಿ ಕ್ರಾಪ್ ತೆಗೆದಿದ್ದಾರೆ. ಈ ಥರ ನೋಡಿ ಹಿಂಗಾಗ್ಬಿಡುತ್ತೆ. ಹಿಂಗೆ ನೋಡಿ ಇಲ್ಲಿ ಎದುರು ಸುಳಿ ಐತೆ ಇಲ್ಲಿ, ಹಾಗಾಗಿ ಏನು ಬರೋದೇ ಇಲ್ಲ ಕ್ರಾಪ್ ತೆಗೆದ್ರೆ.
ಹೆಂಗಿದೆ ಕಟಿಂಗ್ ಆದಮೇಲೆ? ಚೆನ್ನಾಗಿತ್ತಾ? ಕಟಿಂಗ್ ಮಾಡಿಸ್ಕೊಂಡು ಬರುವಾಗಲೇ ಅಕ್ಕಿ ಜೋಳ ಗೋಧಿನ ಮಿಲ್ ಮಾಡೋದಕ್ಕೆ ಕೊಟ್ಟಿದ್ವಲ್ಲ, ಬರ್ತಾ ಇಸ್ಕೊಂಡು ಬಂದಿದ್ವಿ. ನಾನು ಯಾವಾಗಲೂ ಇಷ್ಟೇನ 5 kg ಗೋಧಿಗೆ 1 kg ಜೋಳನ ಮಿಕ್ಸ್ ಮಾಡಿಕೊಂಡು ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ಸಪ್ರೇಟಾಗಿ ಜೋಳದ ಹಿಟ್ಟು ಕೂಡ ಮಾಡ್ಕೊಳ್ತೀನಿ. ಹಾಗೆ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಜರಡಿ ಇಟ್ಕೊಂಡು ಎತ್ತಿಟ್ಕೊಂಡೆ. ಮಧ್ಯಾಹ್ನ ಊಟಕ್ಕೆ ಟೊಮೊಟೊ ರಸಮು ರೈಸು ತಿನ್ಕೊಂಡು ಮಣ್ಣಿನ ಮಡಕೆಗೆ ಕಲರಿಂಗ್ ಮಾಡೋಣ ಅಂತೇಳಿ ತಗೊಂಡೆ. ಅಷ್ಟರೊಳಗೆ ಮೀಶೋ ಇಂದ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ, ಅದು ಕೂಡ ಬಂತು. ಸರಿ ಅಂತೇಳಿ ಇದನ್ನ ಫಸ್ಟ್ ಓಪನ್ ಮಾಡಿ ನೋಡೋಣ ಅಂತೇಳಿ ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ಈ ತರ ಒಂದು ಪ್ಯಾಕಿಂಗ್ ಮಾಡಿ ಕಳಿಸಿರ್ತಾರೆ. ಮೀಶೋದಲ್ಲಿ ಈ ಪ್ರಾಡಕ್ಟ್ ತುಂಬಾ ಕಡಿಮೆ ಬೆಲೆಯಲ್ಲಿತ್ತು, ಹಂಗಾಗಿ ತಗೊಂಡೆ. ಈ ಸ್ಪೂನ್ ಹೋಲ್ಡರು ವೈಟ್ ಕಲರ್ ಅಲ್ಲಿ ಇರೋದಕ್ಕೆ ಯೂನಿಕ್ ಅಂಡ್ ಫ್ಯಾನ್ಸಿ ಆಗಿ ಕೂಡ ಕಾಣಿಸುತ್ತೆ. ಯೂಶುವಲ್ ಆಗಿ ಎಲ್ಲಾನು ಒಂದೇ ಕಡೆ ಇಟ್ಕೊಂಡಿರ್ತೀವಿ, ಬೇಕು ಅಂದಾಗ ಸಿಗೋದಿಲ್ಲ, ಕೆಲವೊಂದ್ ಸರಿ ಮಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಇದೊಂದು ವೈಟ್ ಕಲರ್ ಅಲ್ಲಿ ಇರುವಂತಹ ಸ್ಪೂನ್ ಹೋಲ್ಡರ್ ಅನ್ನ ತರಿಸ್ಕೊಂಡಿದ್ದೀನಿ. ನೋಡಿದ್ಮೇಲಂತೂ ಚೆನ್ನಾಗಿರೋದೇ ತಗೊಂಡಿದ್ದೀನಲ್ಲ ಅಂತ ಅನಿಸ್ತು. 3 ಹೋಲ್ಡರ್ ಜೊತೆಗೆ ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ವೈಟ್ ಕಲರ್ ಅಲ್ಲಿ ಡಿಸೈನ್ ಮಾಡಿರೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ನೋಡಿ. 3 ಹೋಲ್ಡರ್ ಅಲ್ಲಿ ಒಂದೊಂದ್ ತರ ಇಟ್ಕೊಂಡಿದ್ದೀನಿ. ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ನಿಮಗೇನಾದ್ರೂ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಪಾಟಿಗೆ ಡಿಸೈನ್ ಮಾಡೋಣ. ವೈಟ್ ಪೇಂಟ್ ಮಾಡಿದ್ಮೇಲೆ 2 hours ಡ್ರೈ ಆಗೋದಕ್ಕೆ ಬಿಡಬೇಕು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು 2 hours ಆದಮೇಲೆ. ನಿಮಗೆ ಈಸಿ ಆಗಲಿ ಅಂತೇಳಿ ಈ ಥರ ಒಂದು ಕ್ಯಾಪಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಟಾನಿಕ್ ತಂದಿರ್ತೀವಲ್ಲ, ಆ ಕ್ಯಾಪ್ ಇದು. ನಿಮ್ಮ ಮನೆಯಲ್ಲಿ ಯಾವುದೇ ಮೀಡಿಯಮ್ ಆಗಿರೋ ಕ್ಯಾಪ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಚಿರು ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ಪಾಟ್ ಡಿಸೈನನ್ನು ನೋಡ್ಕೊಂಡು ಬಂದರೆ ಅಲ್ವಾ, ಚೆನ್ನಾಗಿದೆಯಾ? ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದೇ ಥರ ನೀವು ಮಾಡಬೇಕಂದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ಟೈಮು ಸಂಜೆ 5:45 6 ಗಂಟೆ ಆಗಿದೆ. ಇವಾಗ ಅಪರೂಪಕ್ಕೆ ಒಂದು ರೀಲ್ ಮಾಡಿ ಎಕ್ಸಿಬಿಷನ್ಗೆ ಹೊರಟ್ವಿ.
ನೋಡಿ ಎಕ್ಸಿಬಿಷನ್ಗೆ ಬಂದ್ವಿ. ಈ ಎಕ್ಸಿಬಿಷನ್ ಲೊಕೇಶನ್ ಬಂದು ಪಾರಿಜಾತ ಚೌಟ್ರಿ ಆಪೋಸಿಟ್ HP ಪೆಟ್ರೋಲ್ ಬ್ಯಾಂಕ್, ಹೌದೇನಿ ನಗರ, ಮುಖ್ಯ ರಸ್ತೆ. ಇಲ್ಲಿ ನಿಮ್ಗೆ 3 ವರ್ಷದ ಮೇಲ್ಪಟ್ಟಿರುವ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಸೇಮ್ ಪ್ರೈಸ್ ಇರುತ್ತೆ. ಎಂಟ್ರಿ ಫೀಸ್ 40 ರೂಪೀಸ್. ಸಂಜೆ 5 ಗಂಟೆಯಿಂದ 9:30ವರೆಗೂ ಓಪನ್ ಇರುತ್ತೆ. ನಾವು ಕೂಡ ಟಿಕೆಟ್ ತಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋಗ್ತಿದ್ದಂಗೆ ನನ್ನ ಫೇವ್ರೆಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವೆಲ್ಕಮ್ ಮಾಡ್ತಿರೋದು ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ನೋಡೋದಕ್ಕೆ ವಿವಿಧ ರೀತಿ ಮೀನುಗಳ ಪ್ರದರ್ಶನ ಹಾಗೂ ಫ್ಯಾಮಿಲಿ ಶಾಪಿಂಗ್ ಕೂಡ ಇದೆ. ಫುಡ್ ಫೆಸ್ಟ್ ಇಲ್ಲಿ ಪ್ರತಿದಿನ ಸಂಜೆ 5ರಿಂದ 9:30ವರೆಗೂ ಇರುತ್ತದೆ. ಹಾಗೂ ಚಿಕ್ಕ ಮಕ್ಕಳಿಗೆ ಗೇಮ್ಸ್ ಕೂಡ ಇರುತ್ತದೆ. 3D ಅನಿಮಲ್ ಪಿಕ್ಚರ್ಸ್. ಈ ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿದ್ರೆ ಐ ಲವ್ ಯು ಹಿರಿಯೂರು ಅಂತ ಒಂದು ಫೋಟೋ ಸೆಷನ್ ಕೂಡ ಮಾಡಿಸ್ಕೋಬಹುದು. ಈ ದುಬೈ ಎಕ್ಸಿಬಿಷನ್ ಆಗಸ್ಟ್ 30ವರೆಗೂ ಇರುತ್ತದೆ. ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.